ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2024 ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಅಂದರೆ ನಿಮಗೆ ರಿಸಲ್ಟ್ ರಿಲೀಸ್ ಮಾಡೋದ್ರ ಬಗ್ಗೆ ಆ್ಯಂಡ್ ಜೊತೆಗೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸರ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಪ್ರತಿಯೊಬ್ಬರಿಗೂ ಸೀಟ್ ಅಲರ್ಟ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆಯೂ ಸಹ ಒಂದು ಅಪ್ಡೇಟನ್ನು ಕೊಡ್ತೀನಿ. ಜೊತೆಗೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಸ್ಟೂಡೆಂಟ್ಸು ವಿಡಿಯೋನ ನೋಡ್ತಿದ್ದೀರಾ, ಲೈಕು ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ತಿದ್ದೀರಾ, ದಯವಿಟ್ಟು ಈ ಕೂಡಲೇ ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, KCET 2024 ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಮಾತಾಡೋದಾದರೆ ನೆನ್ನೆ ಸಹ KA ಅಫಿಷಿಯಲ್ ವೆಬ್ಸೈಟಲ್ಲಿ ಇಲ್ಲಿ ಕ್ಲಿಯರ್ ಆಗಾದರೆ ಅಪ್ಡೇಟ್ ಆಗಿತ್ತು. UGCET 2024 ಹಣಕು ಸೀಟು ಹಂಚಿಕೆ ಫಲಿತಾಂಶ 10/8/2024 ಸಂಜೆ 6 ಗಂಟೆಯೊಳಗೆ ಪ್ರಕಟವಾಗಲಿದೆ ಅಂತ ಹೇಳಿಬಿಟ್ಟು. ಅಂದರೆ ಇವತ್ತು ಈವ್ನಿಂಗ್ 6 o'clock ಒಳಗಡೆ ರಿಸಲ್ಟನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ದಿನವೂ ಸಹ ಒಂದು ಮಧ್ಯಾಹ್ನ 2 ಗಂಟೆ ಮೇಲೆ 4 ಗಂಟೆ ಮೇಲೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸನ್ನು ಆದರೆ ಕೊಡ್ತಿದ್ರು. ಇದೀಗ ಏನು ಹೇಳ್ತಿದ್ರು ಅಂತಂದರೆ ಇವತ್ತು ಸಾಯಂಕಾಲ 6 ಗಂಟೆ ಒಳಗಡೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಸ್ಟೂಡೆಂಟ್ಸು ಕೇಳ್ಬೋದು, ಸರ್ ಆಗಿದ್ರೆ ಎಕ್ಸಾಕ್ಟ್ ಯಾವ ಟೈಮ್ಗೆ ಸಿಗುತ್ತೆ ಸರ್ ಅಂತ ಹೇಳಿಬಿಟ್ಟು. ನೋಡಿ, ಇದರಲ್ಲಿ ಯಾವುದೇ ಒಂದು ರೀತಿಯ ಕನ್ಫರ್ಮೇಷನನ್ನು ನಿಮಗೆ ಕೊಡೋದಕ್ಕೆ ಆಗೋದಿಲ್ಲ. ರಿಸಲ್ಟನ್ನು ಇವಾಗ ಬಿಟ್ಟರು ಬಿಡ್ಬೋದು, ಅಥವಾ 11 ಗಂಟೆ 12 ಗಂಟೆ ಆ ರೇಂಜಲ್ಲಾದರೂ ಬಿಡ್ಬೋದು. ಇಲ್ಲ ಅಂತಂದರೆ ಎಕ್ಸಾಕ್ಟಾಗಿ 6 ಗಂಟೆಗೆ ಬಿಡ್ಬೋದು, ಇಲ್ಲ ಅಂತಂದರೆ 6 ಗಂಟೆ ಮೇಲೇನೂ ಸಹ ಬಿಡ್ಬೋದು. ಓಕೆನಾ? ಯಾಕಂತಂದರೆ KA ಕಡೆಯಿಂದ ಒಂದು ಟೈಮನ್ನು ಒಂದು ಡೇಟನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಖಂಡಿತವಾಗ್ಲೂ ಅದೇ ಒಂದು ಟೈಮ್ಗಾದರೆ ಕೊಡೋದಕ್ಕೆ ಆಗಲ್ಲ. ಒಂದಿಷ್ಟು ಪೋಸ್ಟ್ಪೋನ್ಸನ್ನು ಸಹ ಮಾಡ್ತಾರೆ, ಹೀಗಾಗಲೇ ನಿಮಗೂ ಗೊತ್ತು. ಹಾಗಾಗಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ. ಇವತ್ತು 6 ಗಂಟೆ ಒಳಗಡೆ ಬರುವಂಥ ಚಾನ್ಸಸ್ ಆದರೆ ಇದಾವೆ. ಅದು ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಎಕ್ಸಾಕ್ಟ್ ಇದೇ ಟೈಮ್ಗೆ ಬರುತ್ತೆ ಅಂತ ಹೇಳಿಲ್ಲ. 6 ಗಂಟೆ ಒಳಗಡೆ ಅಂತ ಹೇಳಿದ್ದಾರೆ ಅಂತ ಅಂದರೆ ಬೆಳಗ್ಗೆ 10 ಗಂಟೆಗಾದರೂ ಬರ್ಬೋದು, 12 ಗಂಟೆಗಾದರೂ ಬರ್ಬೋದು, ಅಥವಾ ಮಧ್ಯಾಹ್ನ ಬರ್ಬೋದು, ಅಥವಾ ಸಾಯಂಕಾಲ 6 ಗಂಟೆಗಾದ್ರೂ ಸಹ ಬರ್ಬೋದು. ಓಕೆನಾ? ಬಂದಾಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ನೋಡಿ, ರಿಸಲ್ಟ್ ಇಲ್ಲಿ ಬಂದಾಗ ಲಿಂಕ್ ಆಕ್ಟಿವೇಟ್ ಆದಾಗ ಅಟ್ ಎ ಟೈಮು ಎಲ್ಲ ಒಂದು ಸ್ಟೂಡೆಂಟ್ಸ್ ಸಹ ನೋಡೋದಕ್ಕೆ ಹೋಗ್ತಾರೆ. ಆಗ ಒಂದು ಚೂರು ಸರ್ವರ್ ಡೌನ್ ಆದರೂ ಆಗ್ಬೋದು. ಆಗ ಬಂದಿಲ್ಲ ಅಂತಂದರೆ ಯಾರು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಒನ್ಸ್ ಈ ಒಂದು ಲಿಂಕ್ ಏನಾದರೂ ಆಕ್ಟಿವೇಟ್ ಆಗಿದೆ ಅಂತ ಅಂದರೆ ಇದಕ್ಕೆ ಯಾವುದೇ ಒಂದು ರೀತಿಯ ಎಕ್ಸ್ಪೈರಿ ಡೇಟ್ ಆದರೆ ಇರೋದಿಲ್ಲ, ಒಂದಿಷ್ಟು ದಿನಗಳ ಕಾಲ ಇರುತ್ತೆ. ನೀವು ನಿಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವ ಸೀಟ್ ಸಿಕ್ಕಿದೆ ಏನೋ ಅಂತ ಹೇಳಿಬಿಟ್ಟು. ಹಾಗಾಗಿ ಬಿಟ್ಟಿದಾಗ ಎಲ್ಲರೂ ಒಂದೇ ಸಲ ಹೋಗಿಬಿಟ್ಟು ನೋಡೋದಕ್ಕೆ ಹೋದರೆ ಒಂದಿಷ್ಟು ಸರ್ವರು ಕ್ಲಾಶ್ ಆದ್ರೂ ಸಹ ಆಗ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಜೊತೆಗೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಪ್ರತಿಯೊಬ್ಬರಿಗೂ ಸಹ ಸೀಟ್ ಅಲರ್ಟ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ನೋಡಿ, ಖಂಡಿತವಾಗ್ಲೂ ಸಹ ಇಲ್ಲ. ಇದು ಸೀಟ್ ಅಲರ್ಟ್ ಯಾವ ರೀತಿ ಆಗುತ್ತೆ ಅಂತಂದರೆ, ನೀವು ಈಗಾಗಲೇ ಏನೊಂದು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀರಾ, ಈ ಒಂದು ಆಪ್ಷನ್ ಎಂಟ್ರಿ ಮಾಡಿರೋದ್ರಲ್ಲಿ ನೀವು ಆ್ಯಡ್ ಮಾಡಿರುವಂತಹ ಕಾಲೇಜಸ್ಸು ಯಾವ ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದೀರಾ, ನಿಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂತೆ ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದೀರಾ ಅನ್ನೋದನ್ನು ಸಹ ಅಲ್ಲಿ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಹಾಗೇನು ಜೊತೆಗೆ ಇಲ್ಲಿ ನೀವು ಕಟ್ ಆಫನ್ನು ನೋಡಿಕೊಂಡು, ಈಗ ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿಕೊಂಡು ಹಾಕಿರ್ತೀರ, ಆ ಒಂದು ರ್ಯಾಂಕಿಂಗ್ ವೈಸು ನೀವೇನಾದರೂ ಕಾಲೇಜಸ್ಸನ್ನು ಆ್ಯಡ್ ಮಾಡಿದರೆ ನಿಮಗೆ ಸೀಟ್ ಆದರೆ ಸಿಗುವಂಥ ಚಾನ್ಸಸ್ಸು 99% ಇರುತ್ತೆ. ನೀವು ಆ್ಯಡ್ ಮಾಡಿರುವಂಥ ಕಾಲೇಜಸ್ಸು ಎಷ್ಟು ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದೀರಾ, ನಿಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂತೆ ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದೀರಾ ಇಲ್ವಾ, ಎಲ್ಲನೂ ಸಹ ಕನ್ಸಿಡರ್ ಆಗಿಬಿಟ್ಟು ಮಾರ್ಕ್ ಅಲಾಟ್ಮೆಂಟಲ್ಲಾದರೆ ಸೀಟ್ ಅಲರ್ಟ್ ಆಗುವಂಥದ್ದು ಪ್ರತಿಯೊಬ್ಬರಿಗೂ ಸಿಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ. ನೀವೇನೊಂದು ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತೀರ, ಆ ಒಂದು ಆಪ್ಷನ್ ಎಂಟ್ರಿ ಮೇಲೆ ನಿಮಗೆ ಸೀಟ್ ಆದರೆ ಅಲರ್ಟ್ ಆಗೋದಾ. ಬಟ್ ಯಾರಿಗಾದರೆ ಸೀಟ್ ಸಿಗಲ್ವೋ ಅಂಥ ಸ್ಟೂಡೆಂಟ್ಸು ನಾನು ಈಗಲೇ ಹೇಳ್ತಿದ್ದೀನಿ, ಯಾರು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಇದಾದಮೇಲೆ ನಿಮಗೆ ಮತ್ತೆ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಬೋದು, ಮತ್ತೆ ಕಾಲೇಜಸ್ಸನ್ನು ಡಿಲೀಟ್ ಮಾಡ್ಬೋದು. ನಿಮಗೆ ಆಗ್ಲೂ ಒಂದು ಆಪ್ಷನ್ ಆದರೆ ಇರುತ್ತೆ. ಹಾಗಾಗಿ ಸ್ಟೂಡೆಂಟ್ಸ್ ಯಾರನ್ನೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿಲ್ಲ ಅಂತಂದರೆ ಆಗ ನೀವು 3 ನಂಬರ್ ಆಫ್ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೋಬೋದು, ಹಾಗಿರುತ್ತೆ. ಓಕೆನಾ? ಇದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕುರಿತು 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆಗಿರ್ತವೆ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಖಂಡಿತವಾಗ್ಲೂ ಕೊಡ್ತೀನಿ. ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ.